ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇಂದು ನವರಾತ್ರಿಯ ಮೊದಲ ದಿನ. ಈ ದಿನ ನಾವು ಪೂಜಿಸುವ ದೇವಿ ಶೈಲಪುತ್ರಿ ದೇವಿ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಎಂದರೆ ಪರ್ವತರಾಜನ ಹಿಮಾಲಯನ ಮಗಳು. ಶೈಲಪುತ್ರಿ ದೇವಿಯು ಜನ್ಮ ಕಥೆ ಬಹಳ ಸುಂದರ. ಹಿಂದಿನ ಜನ್ಮದಲ್ಲಿ ಆಕೆ ಸತಿ ಆಗಿದ್ದಳು, ಭಗವಾನ್ ಶಿವನ ಪತ್ನಿ. ಸತಿ ತನ್ನ ತಂದೆ ದಕ್ಷ ಯಜ್ಞದಲ್ಲಿ ಅವಮಾನಕ್ಕೆ ಕೋಪಗೊಂಡು ತನ್ನ ಜೀವನವನ್ನು ತ್ಯಜಿಸಿದಳು. ಅವಳ ಆತ್ಮ ಮತ್ತೆ ಹಿಮಾಲಯ ರಾಜನ ಮನೆಯಲ್ಲಿ ಜನಿಸಿ ಶೈಲಪುತ್ರಿಯಾಗಿದ್ದಳು. ಅವಳು ಮತ್ತೆ ಶಿವನನ್ನು ಪತಿ ಮಾಡಿಕೊಂಡಳು. ಶೈಲಪುತ್ರಿ ದೇವಿಯ ರೂಪ ತುಂಬ ಶಾಂತ, ಮಂಗಳಕರ. ಅವಳು ನಂದಿಯ ಮೇಲೆ ಕುಳಿತಿದ್ದಾಳೆ. ಎಡಗೈಯಲ್ಲಿ ತ್ರಿಶೂಲ, ಬಲಗೈಯಲ್ಲಿ ಕಮಲ ಹೂ ಹಿಡಿದಿದ್ದಾಳೆ. ಅವಳ ಮುಖದಲ್ಲಿ ಮಮತೆಗೆ ನಗು. ಭಕ್ತರು ಅವಳನ್ನು ನೋಡಿದರೆ ಮನಸ್ಸಿಗೆ ಶಾಂತಿ, ಧೈರ್ಯ ಬರುತ್ತದೆ. ಹಾಗಾದರೆ ಈ ಪೂಜೆಯ ಮಹತ್ವವೇನು? ಶೈಲಪುತ್ರಿ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸ್ಥಿರತೆ, ಮನಸ್ಸು ಶುದ್ಧ, ಕುಟುಂಬದಲ್ಲಿ ಶೈಲಪುತ್ರಿ ದೇವಿಯ ಸಂದೇಶ: ಧೈರ್ಯದಿಂದ, ಧರ್ಮದಿಂದ, ಶುದ್ಧ ಮನಸ್ಸಿನಿಂದ ಜೀವನ ನಡೆಸುವುದಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಈ ಪೂಜೆಯ ಮೂಲಕ ದೇವಿಗೆ ನೈವೇದ್ಯವಾಗಿ ನಮ್ಮ ಮನಸ್ಸಿನಲ್ಲಿರುವ ಶಾಂತಿ, ಧೈರ್ಯ ಹಾಗೂ ಶುದ್ಧ ಮನಸ್ಸನ್ನು ಅರ್ಪಿಸೋಣ.